ನಮಗೆ ಯಾವಾಗಲೂ ಫೇವ್ರೇಟ್ ಟೀಮ್ ಅಂದರೆ ಆರ್ ಸಿ ಬಿನೇ ಫೇವ್ರೇಟು. ಯಾಕಂದರೆ ನಮ್ಮ ಕರ್ನಾಟಕ ಟೀಮ್ ಅದು, ಹಂಗಾಗಿ ನಮಗೆ ಜಾಸ್ತಿ ಆರ್ ಸಿ ಬಿ ಮೇಲೆ ಜಾಸ್ತಿ ಪ್ರೀತಿ. ಆರ್ ಸಿ ಬಿನೇ ಟೀಮ್ ಚಾಂಪಿಯನ್ಸ್ ಆಗಬೇಕು ಅಂತ ಆಸೆ. ಬಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲ, ಹಂಗಾಗಿ ಆಗ್ತಾಯಿಲ್ಲ. ನಮಗೇನೋ ಆಸೆ ಇದೆ, ಇಡೀ ಕರ್ನಾಟಕದ ಎಲ್ಲ ಕ್ರಿಕೆಟರ್ಸ್ಗೂ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಆರ್ ಸಿ ಬಿ ಗೆಲ್ಲಬೇಕು ಅಂತ ಒಂದು ಆಸೆ ಇದೆ. ಅದು ಆಗ್ತಾಯಿಲ್ಲ. ಕೆ ಎಲ್ ರಾಹುಲ್ ತಗೋಬೇಕಿದೆ ಅನ್ಸುತ್ತೆ ಸರ್. ಕೆ ಎಲ್ ರಾಹುಲ್ ಮಿಸ್ಟೇಕ್ ಮಾಡಿದ್ದಾರೆ. ಕೆ ಎಲ್ ತಗೊಂಡಿದ್ರೆ ಟೀಮ್ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರೋದು. ಕೆ ಎಲ್ ರಾಹುಲ್ನ ತಗೊಂಡಿಲ್ಲ. ನಮ್ಮ ಒಳ್ಳೊಳ್ಳೆ ಕರ್ನಾಟಕ ಪ್ಲೇಯರ್ಸ್ ಇದ್ದರು, ಯಾರನ್ನೂ ತಗೊಂಡಿಲ್ಲ. ಬೇರೆ ಔಟ್ ಆಫ್ ಕಂಟ್ರಿ ಪ್ಲೇಯರ್ಸ್ ತಗೊಂಡಿದ್ದಾರೆ. ಬಟ್ ವಿಲ್ ಜಾಕ್ಸ್ನ ಕೈ ಬಿಟ್ಟಿದ್ದಾರೆ, ಸಿರಾಜ್ನ ಕೈ ಬಿಟ್ಟಿದ್ದಾರೆ. ನೋಡ್ಬೇಕು ಈ ಸರಿ ಹೆಂಗಾಗುತ್ತೆ ಅಂತ. ಮ್ಯಾನೇಜ್ಮೆಂಟು ಸ್ವಲ್ಪ ಹೈ ಲೆವೆಲ್ ಥಿಂಕ್ ಮಾಡೋಕ್ಕೆ ಹೋಗಿ ಏನಾಗಿದೆ, ಒಳ್ಳೊಳ್ಳೆ ಕರ್ನಾಟಕ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಕರ್ನಾಟಕ ಪ್ಲೇಯರ್ಸ್ನ ಯಾರೂ ತಗೊಂಡಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ ಈ ಸಲ. ಟೀಮಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್? ಟೀಮಲ್ಲಿ ಅಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ದು ಅವರು ಕರ್ನಾಟಕ ಪ್ಲೇಯರ್ಸ್ನ ಜಾಸ್ತಿ ಟೀಮಲ್ಲಿ ತಗೊಳ್ತಿಲ್ಲ. ಏನಾಗೋದಂದರೆ ಕಾಂಬಿನೇಷನ್ ಬರಬೇಕು, ನಮ್ಮ ಟೀಮು ಅಂತ ಬರಬೇಕು ಅವರಿಗೆ. ಕರ್ನಾಟಕದವ್ರಿಗೆ ಆಗಾದರೆ ನಮ್ಮ ಟೀಮ್ ಅಂತ ಇರ್ತದೆ. ಔಟರ್ಸ್ ಬೇರೆ ಬೇರೆ ಸ್ಟೇಟ್ನವರೆಲ್ಲ ಬಂದು ಆಡ್ತಾರೆ, ಅವರಿಗೆ ಟೀಮ್ ಮೇಲೆ ಜಾಸ್ತಿ ಇರೋಲ್ಲ. ಅವರು ಇವತ್ತೊಂದು ದಿವಸ ಮ್ಯಾಚ್ ಆಡ್ತಾಯಿದ್ದೀವಿ, ಒಂದು ಟೂರ್ನಮೆಂಟ್ ಆಡ್ತಾಯಿದ್ದೀವಿ, ನಮಗೆ ಫ್ರಾಂಚೈಸಿಗಳು ಪರ್ಚೇಸ್ ಮಾಡಿರ್ತಾರೆ. ಈ ಮಂತಲ್ಲಿ ನಮ್ಮ ಆರ್ ಸಿ ಬಿದು ಟೂರ್ನಮೆಂಟ್ ಮುಗಿದ ತಕ್ಷಣ ಅವ್ರು ಜಾಸ್ತಿ 100% ಎಫರ್ಟಾಗಿ ಆಡೋದು, ಇಂಟ್ರೆಸ್ಟಾಗಿ ಆಡೋದು. ಟೀಮ್ ಮೇಲೆ ಆಗಲಿ ಕ್ಲಬ್ ಮೇಲಾಗಲಿ ಪ್ರೀತಿ ಇರಲ್ಲ ಅವರಿಗೆ. ಗೋಲನ್ನು ಚೆನ್ನಾಗಿ ತಂದಿದ್ದಾರೆ. ಭುವನೇಶ್ವರ್ ಕುಮಾರ್ ಬೌಲರ್ ಚೆನ್ನಾಗಿ ತಂದಿದ್ದಾರೆ. ಮತ್ತು ಪಡಿಕಲ್ ನಮ್ಮ ಕರ್ನಾಟಕದ ಆಡೋರು ಅವ್ರನ್ನ ತಂದಿದ್ದಾರೆ. ಮತ್ತು ಆ ಕೆ ಎಲ್ ರಾಹುಲ್ನ ತಗೊಳ್ಬೇಕಾಗಿತ್ತು, ತಗೊಂಡಿಲ್ಲ. ಮಿಸ್ಟೇಕ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟು. ವಿಲ್ ಜಾಕ್ಸ್ ಬಿಟ್ಟಿದ್ದಾರೆ. ಸಿರಾಜ್ನ ತಗೊಂಬೋದಿತ್ತು ಆ ಟೈಮ್ ಕಾರ್ಡ್ ಯೂಸ್ ಮಾಡಿ. ಮತ್ತು ಕೆ ಎಲ್ ರಾಹುಲಿಗೆ ಟ್ರೈ ಮಾಡ್ಬೋದಿತ್ತು ಆಕ್ಷನಲ್ಲಿ. ಆಡಿ ಹೋಗ್ತಾ ಇರ್ತಾರೆ. ಮತ್ತು ಆಮೇಲೆ ಟೀಮ್ ಕಾಂಬಿನೇಷನ್ನು, ಟೀಮ್ ಸೆಲೆಕ್ಷನ್ ಈ ವರ್ಷ ಟೀಮ್ ಸೆಲೆಕ್ಷನ್ ಮಾಡಬೇಕಾದ್ರೆ ಸುಮಾರು ಮಿಸ್ಟೇಕ್ ಆಗಿದೆ. ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದರು, ಅವ್ರನ್ನ ತಗೊಳ್ಬೇಕಾಗಿತ್ತು, ತಗೊಳಕ್ಕಾಗಿಲ್ಲ. ಅವರು ಕೆ ಎಲ್ ರಾಹುಲ್ನ ತಗೊಳ್ಳೇಬೇಕಾಗಿತ್ತು. ಅವರು ಕರ್ನಾಟಕದವರು, ಈಗ ಪ್ರೆಸೆಂಟ್ ಇಂಡಿಯನ್ ಟೀಮಲ್ಲಿ ಇದ್ದಾರೆ. ಈ ಮೊನ್ನೆ ಸೆಕೆಂಡ್ ಟೆಸ್ಟಲ್ಲಿ ಆಸ್ಟ್ರೇಲಿಯಾ ಟೆಸ್ಟ್ ಮೇಲೆ ಅವ್ರು ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ, ಫಾರಮಲ್ಲಿ ಇದ್ದಾರೆ. 2020 ಫಾರ್ಮೆಟ್ನಲ್ಲಿ ಅವ್ರು ಆಡ್ತಾರೆ. ಅವರು ಕಳೆದ ಎಲ್ಲ ಸೀಸನ್ಗಳಿಗೂ ಟೂರ್ನಮೆಂಟಲ್ಲಿ ಚೆನ್ನಾಗಿ ಆಡಿದ್ದಾರೆ. ಕೆ ಎಲ್ ರಾಹುಲ್ನ ತಗೊಂಡಿದ್ರೆ ಟೀಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದಿರೋದು, ಸ್ಟ್ರೆಂತ್ ಇರೋದು. ನನಗೆ ಸಿ ಎಸ್ ಕೆ ಇಷ್ಟ, ಸಿ ಎಸ್ ಕೆ ಧೋನಿ ಇಷ್ಟ. ಸರಿ ಆ್ಯಕ್ಷನ್ ನೋಡಿದ್ರೆ ಈ ಸತಿ ಆ್ಯಕ್ಷನ್ ನೋಡಿದೆ ನಾನು. ಹೇಗಿದೆ ಸಿ ಎಸ್ ಕೆ ಟೀಮ್? ಸಿ ಎಸ್ ಕೆ ಪ್ರತಿ ವರ್ಷದ ಥರನೇ ಹೊಸ ಹೊಸ ಪ್ರತಿಭೆಗಳಿಗೆ ಇದು ಚಾನ್ಸ್ ಕೊಡ್ತಿದ್ದಾರೆ. ಮತ್ತು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ ಟೀಮ್. ಏನು ಬೌಲಿಂಗೂ ಚೆನ್ನಾಗಿದೆ. ಒಬ್ಬ ಒಳ್ಳೆ ಬೌಲರ್ ಇಲ್ಲ, ತುಂಬ ಸ್ಟಾರ್ ಬೌಲರು, ಬಟ್ ಬೌಲಿಂಗ್ ಚೆನ್ನಾಗಿದೆ. ಬೌಲಿಂಗ್ ಲೈನಪ್ ಆರ್ ಸಿ ಬಿ ಕೆ ಎಲ್ ರಾಹುಲ್ ಒಬ್ಬನ ತಗೊಳ್ಬೇಕಿತ್ತು, ಚೆನ್ನಾಗಿತ್ತು. ಆದರೂ ಟೀಮು ನೋಡ್ಬೇಕು ನಮ್ಮ ಲಕ್ ಏನಾಗುತ್ತೆ. ಮ್ಯಾನೇಜ್ಮೆಂಟವ್ರು ನಮಗೆ ಸಿಗಲ್ಲ, ಏನು ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ ಈ ಸರಿ. ನಮ್ದು ಯಾವಾಗಲೂ ಆಸೆ ಇದ್ದೇ ಇರುತ್ತೆ ಗೆಲ್ಬೇಕಂತ. ಗೆಲ್ಲಿ ಈ ಸರಿನ. ನಮಗೆ ಈ ಟೀಮ್ ಯಾವ ಟೀಮ್ ಅಂದರೆ ಆರ್ ಸಿ ಬಿ ಇಷ್ಟ. ಸರಿ ಇಲ್ಲ, ಏನು ಸರಿ ಇಲ್ಲ. ಮ್ಯಾನೇಜ್ಮೆಂಟ್ನವ್ರು ಮೆಟ್ಟೆ ಹೊಡಿಬೇಕು. ಹಾಂ, ಹೋಗಿ ಬಾಟುಗಳೆಲ್ಲ ಹಿಡ್ಕೊಂಬರ್ತಾರೆ. ಕೆ ಎಲ್ ರಾಹುಲ್ ತಗೊಂಡಿಲ್ಲ, ಕನ್ನಡಿಗರೇ ಬೇಕಾಗಿಲ್ಲ ನನ್ನ ಮಕ್ಕಳಿಗೆ. ಫಸ್ಟ್ ಆಫ್ ಆಲ್ ವಿಲ್ ಜಾಕ್ಸ್ನ ಬಿಟ್ಟಾರೆ ಅಂದರೆ ಡೂಪ್ಲೆಸ್ನ ಬಿಡ್ತಿದ್ದಂಗೆ ಇರ್ತಾರೆ. ಕಪ್ಪಿಲ್ಲ ನಮಗೆ ಶಿಪ್ಪೆ ಸೊಳ ಮಕ್ಕಳಿಂದ ಮ್ಯಾನೇಜ್ಮೆಂಟದಿಂದ. ಬ್ರೋ ದೊಡ್ಡ ಮಿಸ್ಟೇಕ್ ಏನಂದರೆ ವಿಲ್ ಜಾಕ್ಸ್ನ ಬಿಟ್ಟಿದ್ದು ಭಾಳ ಇದಾಯಿತು. ಮತ್ತು ಫ್ಲಾಪ್ ಡು ಪ್ಲೇಸ್ನ 2 ಕೋಟಿಗಿದ್ರು ಒಳ್ಳೆ ಪ್ಲೇಯರು, ಓಸತಿ ಚೆನ್ನಾಗಿ ಆಟ ಆಡಿದ್ರು, ಅವ್ರನ್ನ ಬಿಟ್ಟಿದ್ದು ಬೇಜಾರಾಯಿತು. ಬಟ್ ಇವಾಗ್ಲೂ ತುಂಬ ಬುದ್ಧಿವಂತಿಕೆಯಿಂದ ತಗೊಂಡಿದ್ದಾರೆ. ಅಂದರೆ ಸ್ಟಾರ್ ಆಟಗಾರಗಳಿಗೆ ಮನೆ ಹೋಗ್ದಂಗೆ ಒಳ್ಳೆ ಚೆನ್ನಾಗಿ ತಗೊಂಡಿದ್ದಾರೆ ಟೀಮ್ನ. ಅಂದರೆ ನೇಮ್ಡ್ ಪ್ಲೇಯರ್ ಜಾಸ್ತಿ ಇಲ್ಲ, ಪ್ರೆಜರ್ ಜಾಸ್ತಿ ಬಿಡಲ್ಲ. ಬ್ರೋ ಅದೊಂದು ದೊಡ್ಡ ಮಿಸ್ಟೇಕ್ ಬ್ರೋ. ಏನಂದರೆ ಆರ್ ಸಿ ಬಿ ಟೀಮ್ನಲ್ಲಿ ಕನ್ನಡಿಗರನ್ನ ಆಡಿಸ್ತಾನಿಲ್ಲ. ಯಾಕೆ ಭಾಳ ಜನ ಒಂದು ಸ್ವಲ್ಪ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಯಾಕೆ ಸ್ವಲ್ಪ ರಿಜೆಕ್ಷನ್ ಇದೆ ಅಂದರೆ ನಮ್ಮ ಆರ್ ಸಿ ಬಿದವರು ಕರ್ನಾಟಕದ ಆಟಗಾರನೇ ತಗೊಂತಿಲ್ಲ ಅನ್ನೋದು ತುಂಬ ಬೇಜಾರದ ಸಂಗತಿ. ಅದು ದೇವದತ್ ಪಡಿಗಳನ್ನ ಸ್ಟಾರ್ಟಿಂಗ್ ತಗೊಂಡಿಲ್ಲ, ಲಾಸ್ಟಿಗೆ ತಗೊಂಡ್ರು. ಅದೊಂದು ಬೇಜಾರು ಬ್ರೋ. ಆರ್ ಸಿ ಬಿ ಗೆಲಿಬೋದು ಬ್ರೋ, ಗೆಲ್ಲಿಲಿ ಅಂತ ಆಶಿಸ್ತೀವಿ. ಯಾಕಂದರೆ ಪಾಪ ಇಷ್ಟು ವರ್ಷ ಗೆದ್ದಿಲ್ಲ, ಗೆಲ್ಲಲೇಬೇಕು. ಆರ್ ಸಿ ಬಿ ಇಷ್ಟನೇ. ಸರಿ ಆ್ಯಕ್ಷನ್ ನೋಡಿದ್ರೆ ಆ್ಯಕ್ಷನ್ ನೋಡಿದ್ವಿ. ಯಾರು ತಗೋಬೇಕಾಗಿತ್ತು, ಯಾರು ಬಟ್ ಕೆ ಎಲ್ ರಾಹುಲ್ ಮಿಸ್ ಆದ. ಒಂದು 15 ಕೋಟಿ 16 ಕೋಟಿ ಕೊಟ್ಟಿದ್ರೆ ಬಂದ್ಬಿಡೋಣ. ಬಟ್ ಮ್ಯಾನೇಜ್ಮೆಂಟಲ್ಲಿ ತಪ್ಪೇನಿಲ್ಲ, ಒಳ್ಳೆ ಪ್ಲೇಯರ್ಸ್ ತಗೊಂಡಿದ್ದಾರೆ. ಬಟ್ 2016 ಇಂಗ್ಲೆಂಡ್ ಟೀಮ್ ಸೋತಾಗ ಮೊಬಟ್ಟು ಅವ್ನು ಟೀಮ್ ಕಟ್ಟಿದ್ದೆ, ಅವನು ಫೈನಲ್ ತಗೊಂಡೋಗಿದ್ದೆ ಅವನು. ಬಟ್ ಚೆನ್ನಾಗಿತ್ತು ಟೀಮು, ಆ್ಯಕ್ಷನ್ ಎಲ್ಲ ಚೆನ್ನಾಗಿತ್ತು.
ಬಟ್ ಲಾಸ್ಟಿಗೆ ಒಂದು ಸ್ವಲ್ಪ ವಿಲ್ ಜಾಕ್ಸ್ನ RTM ಮುಖಾಂತರ ತಗೊಳ್ಬೇಕಿತ್ತು, ಬಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಶೇಕ್ ಹ್ಯಾಂಡ್ ಕೊಟ್ಟ ಮೇಲೆ ಗೊತ್ತಾಯಿತು ಅವರು ಪಕ್ಕ ಏನೋ ಮಾಡ್ಕೊಂಡಿದ್ದಾರೆ ಒಳಗಡೆ ಸೆಟಲ್ಮೆಂಟ್ ಅಂತ. 100% ಡೌಟ್ ಇಲ್ಲ, ಗೆಲ್ಬೋದು. ಸೆಮೀಸ್ಗಂತೂ ಬಂದೇ ಬರ್ತಾರೆ ಪಕ್ಕ. ಕಪ್ ಗೆಲ್ತಾರೋ ಇಲ್ಲ ಗೊತ್ತಿಲ್ಲ, ಟೀಮ್ ಎಲ್ಲ ಸ್ಟ್ರಾಂಗ್ ಇದ್ದಾವೆ. ಸೆಮೀಸ್ಗಂತೂ ಬಂದೇ ಬರ್ತಾರೆ. ಅವರು ಅದೊಂದು ಮಿಸ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಇನ್ನೂ ರೇಸಲ್ಲಿದ್ದರು, ಸುಮಾರು ಜನ ಪರ್ಚೇಸ್ ಮಾಡ್ಬೋದಿದ್ರು. ರಿಷಬ್ ಪಂತ್ ಇದ್ದರು, ಆಮೇಲೆ ನಮ್ಮ ಕರ್ನಾಟಕ ಬ್ಯಾಟ್ಸ್ಮನ್ಗಳು ಸುಮಾರು ಜನ ಇದ್ದರು, ಅವರೆಲ್ಲ ತಗೊಳ್ಬೋದಿತ್ತು. ಆದರೂ ಈಗೇನು ಕೊನೆಗೆ ಮನೋಜ್ ಬಾಂಡ್ಗೆ ಒಬ್ಬರು ಅವ್ರು ರೆಗ್ಯುಲರ್ ಎಲ್ಲ ಮ್ಯಾಚ್ಗಳು ಆಡ್ತಾ ಇರಲಿಲ್ಲ, ಅವರೊಬ್ಬರು ಟೀಮಲ್ಲಿದ್ದಾರೆ. ಆಮೇಲೆ ನಮ್ಮ ದೇವದತ್ ಪಡ್ಕಲ್ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ, ಅವರು ಟೀಮಲ್ಲಿದ್ದಾರೆ. ನೋಡ್ಬೇಕು, ಈಗ ಸರಿ ಹೊಸ ಕಾಂಬಿನೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಟೀಮ್ ಮ್ಯಾಚಸ್ ಆದಮೇಲೆ ಗೊತ್ತಾಗೋದು. ಕೆಲವೊಂದೆರಡು ಮ್ಯಾಚ್ ಆದಮೇಲೆ ಈ ಟೀಮ್ ಸ್ಟ್ರೆಂತು, ವೀಕ್ ಪಾಯಿಂಟು ಅದೆಲ್ಲ ಗೊತ್ತಾಗುತ್ತೆ. ಬಟ್ ಏನೇ ಆಗಲಿ ಅವ್ರ ಟೀಮ್ ಮ್ಯಾನೇಜ್ಮೆಂಟ್ನವರು, ಓನರ್ಸು ಪರ್ಚೇಸ್ ಮಾಡಿದ್ದಾರೆ. ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲ ಹೊಸ ಕಾಂಬಿನೇಷನ್ನು. ಬೌಲರ್ಸ್ ಯಂಗ್ಸ್ಟರ್ಸ್ ಇದ್ದಾರೆ. ಲಾಸ್ಟ್ ಇಯರೆಲ್ಲ ಆಡಿಸಿ ಭುವನೇಶ್ವರ್ ಕುಮಾರ್ ಒಳ್ಳೆ ಸ್ವಿಂಗ್ ಬೌಲಿಂಗ್ ಮಾಡ್ತಾರೆ. ಅವ್ರು ಬಂದಿರೋದು ಒಂದು ಸ್ಟ್ರೆಂತ್ ಇದೆ, RCBಗೆ ಸ್ಟ್ರೆಂತ್ ಇದೆ. ಪರ್ಫಾರ್ಮೆನ್ಸ್ ಮಾಡಬೇಕು ಅವರು. ಅಲ್ಲಿ ಟೀಮ್ನಲ್ಲಿ ತಗೊಳ್ಬೇಕಾದ್ರೆ ಅವ್ರದ್ದೇ ಬೇರೆ ಬೇರೆ ಪ್ಲ್ಯಾನ್ ಇರ್ತದೆ. ಆಲ್ಮೋಸ್ಟ್ ಆಲ್ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ ಒಳಗೆ ಕೋಚಸ್ ಇರ್ಬೋದು, ಟ್ರೈನರ್ ಇರ್ಬೋದು, ಬೌಲಿಂಗ್ ಕೋಚ್ ಇರ್ಬೋದು, ಫೀಲ್ಡಿಂಗ್ ಕೋಚ್ ಇರ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹೊರಗಿನ ಸ್ಟೇಟ್ನವರೇ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಪ್ಲೇಯರ್ಸ್ ಅಲ್ದಿದ್ರು ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಆ ಟೀಮ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಕರ್ನಾಟಕದವ್ರು ಸುಮಾರು ಜನ ಇದ್ದಾರೆ. ಇಂಡಿಯನ್ ಟೀಮ್ ಕೋಚ್, ಒಳ್ಳೆ ಕೋಚ್ ರಾಹುಲ್ ದ್ರಾವಿಡ್ ಕೋಚ್ ಇದ್ದರು ಅವ್ರು ಇಂಡಿಯನ್ ಟೀಮ್. ಅವರು ಕೋಚ್ ಆದಾಗಲಿಂದ ವರ್ಲ್ಡ್ ಕಪ್, ಅಂಡರ್-19 ವರ್ಲ್ಡ್ ಕಪ್ಪು, ಮೇನ್ ಇಂಡಿಯನ್ ಟೀಮು ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ಆ ಥರ ಅವ್ರನ್ನೆಲ್ಲ ನಮ್ಮ ಇನ್ನೂ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ RCBಯಲ್ಲಿ. ಅವ್ರನ್ನೆಲ್ಲರೂ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಟ್ರೈನರ್ಗಳು, ಒಬ್ಬ ಸಪೋರ್ಟಿಂಗ್ ಸ್ಟಾಫ್ ಏನಿರ್ತದೋ ಅದರಲ್ಲಿ ಜಾಸ್ತಿ ಕರ್ನಾಟಕದಲ್ಲಿ ಇರಬೇಕು. ಬಟ್ ಅದು ಆಗ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಸಪೋರ್ಟಿಂಗ್ ಸ್ಟಾಫ್ಸ್ ಅಂತ ಇರ್ತದೆ ಅಲ್ಲಿ RCB ಒಳಗೆ, ಆ ಸ್ಟಾಫಲ್ಲಿ ಮ್ಯಾಕ್ಸಿಮಮ್ ಕರ್ನಾಟಕದವ್ರಿಗೆ ಜಾಸ್ತಿ ಕೊಡಬೇಕು. ಅದು ಆಗ್ತಾಯಿಲ್ಲ. ಅದೊಂದು ಪಾಯಿಂಟ್ ಮೈನಸ್ ಆಗ್ತಿದೆ ನಮ್ಮ RCBಗೆ. ಈ ಸರಿ ಏನಾಗೋದು, ಹೊಸ ಕಾಂಬಿನೇಷನ್ ಮಾಡಿದ್ದಾರೆ. ಫೀಲ್ಡರ್ಸ್ ಆಗಲಿ, ಬೌಲರ್ಸ್ ಆಗಲಿ, ಬ್ಯಾಟ್ಸ್ಮನ್ ಆಗಲಿ, ಎಲ್ಲ ಆಗಲಿ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಬ್ಯಾಟಿಂಗ್, ಅದು ಸಕ್ಸಸ್ ಆಗಬೇಕು. ಸಕ್ಸಸ್ ಆಗ್ಬೋದ್ರೆ RCBಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಪ್ರತಿ ವರ್ಷ ನಾವು ಗೆಲ್ಲಬೇಕು ಅಂತ ಹೇಳ್ತಾನೆ ಇರ್ತೀವಿ. ಪ್ರತಿ ವರ್ಷ ಅವರು ಫೈನಲ್ಸ್ಗೂ ಸಹ ಬರ್ತಾಯಿಲ್ಲ. ಈ ವರ್ಷ ನನ್ನ ಪ್ರಕಾರ ಬರ್ಬೋದು ಅಂತ ಅನ್ನಿಸ್ತಿದ್ದೀನಿ. ಹೋಪ್ ಇಟ್ಕೊಳ್ಬೇಕು. ನಾವು ಅದೇ ಥರ ಹೋಪ್ ಇಟ್ಕೊಂಡಿದ್ದೀವಿ. ಈ ಸಲ